ಬನ್ನಿ ಬನ್ನಿ ಚೌಡಪ್ಪ ಒಂದು ನಿಮಿಷ. ಮಳವಳ್ಳಿ ಭಾಗದಿಂದ ಚೌಡಪ್ಪರು ಅನಂತರ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರ ಅಕ್ಕ ತಂದಿದ್ದಾರೆ. ಈಗ ನಮಗೆ ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ ಮಂಡ್ಯ ಜನ ಹಾಗೂ ಅಭಿಮಾನಿಗಳು ಅವರನ್ನು ಉಳಿಸ್ಕೊಂಡು ಅಕ್ಕನೂ ಕೂಡ ಮಂಡ್ಯ ಸಂಪರ್ಕನ ಬಿಡದಂಗೆ ನಮ್ಮ ಜೊತೆ ಇರಬೇಕು ಅಂತ ನಾನು ಇದರಲ್ಲಿ ವೇದಿಕೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಈಗ ಅಭಿಷೇಕ್ ಅಂಬರೀಶ್ ಅವರು ಮಾತಾಡ್ತಾರೆ. ಆಮೇಲೆ ಮೇಡಮ್ ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣನ ಸುಪುತ್ರ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಯಂಗ್ ರೆಬೆಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರು. ಎಲ್ರಿಗೂ ನಮಸ್ಕಾರ. ಅಣ್ಣನ ಸ್ಟೈಲಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ ಅಣ್ಣ, ಇವತ್ತಲ್ಲ ಅಂತ ಆ ಸಮಯ ಇನ್ನೊಂದಿನ ಬರುತ್ತೆ, ಅವತ್ತು ಮಾತಾಡೋಣ. ಅಂದರೆ ಇವತ್ತು ನೀವೆಲ್ಲ ಬಂದಿದ್ದೀರಾ, ನೀವು ಏನಕ್ಕೆ ಬಂದಿದ್ದೀರಾ, ಸಂದರ್ಭ ಏನು, ಸಮಯ ಹೇಗಿದೆ, ಏನಾಗಿದೆ, ಕಾಲದ ಹೆಂಗೆ ಬದಲಾಗಿದೆ ಅಂತ ನಿಮಗೂ ಗೊತ್ತಿದೆ. ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಹೌದು, ಒಂದು ತುಂಬ ಇಂಪಾರ್ಟೆಂಟ್ ತೀರ್ಮಾನವನ್ನು ತಗೋಬೇಕಾಗತ್ತೆ ಕೆಲವೇ ದಿನದಲ್ಲಿ. ಟೈಮ್ ಇಲ್ಲ, ನೀವು ಹೇಳ್ದಂಗೆ. ಒಂದು ಮಾತು ಅಂಬರೀಷ್ ಅವ್ರ ಮಗನಾಗಿ ಹೇಳ್ತೀನಿ, ಏನೇ ಆಗಲಿ ಯಾವತ್ತೂ ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಅಂಬರೀಷಣ್ಣನ ಮಗನ ಗುರ್ತಿಡಿತಾರೆ. ಏನಕ್ಕಂದ್ರೆ ಗುರ್ತಿಡಿಯುವಾಗ ಏನಂತಾರೆ ಗೊತ್ತಾ, ನಮ್ಮ ಮಂಡ್ಯದ ಗಂಡು ಮಗ ಕಣಪ್ಪ ಇವನು ಅಂತ. ಇಡೀ ಇಂಡಿಯಾ ಅಲ್ಲ, ಸರಿಡ ನೀವು ಹೇಳ್ದಂಗೆನೆ. ಒಂದೇನಂದ್ರೆ ಜನಾಭಿಪ್ರಾಯ ಇಲ್ಲದೆ ನಾವು ಯಾವತ್ತೂ ಏನೇ ತೀರ್ಮಾನ ತಗೊಂಡಿಲ್ಲ. ಹೋದ ಬಾರಿ ಚುನಾವಣೆ ಆದ್ರೂ ಆಗಲಿ ಈ ಬಾರಿನೂ ಆಗಲಿ, ಏನೇ ಇದ್ರೂ ನಿಮ್ಮ ಅಭಿಪ್ರಾಯ ತಗೊಂಡು ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡೇ ತೀರ್ಮಾನ ತಗೋತಾರೆ ನಮ್ಮಮ್ಮ ಅಂತ ನಾನು ಮಾತು ಹೇಳ್ತಾ ಮುಗಿಸ್ತೀನಿ. ಇನ್ನೇನಿದ್ರು ಅವ್ರು ಮಾತಾಡ್ತಾರೆ. ಇದೇ ಪ್ರೀತಿ ವಿಶ್ವಾಸ ಯಾವತ್ತಿಗೂ ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆಯ ಮತ್ತೆ ನಮ್ಮ ಕುಟುಂಬದ ಮೇಲೆ ಹೀಗೆ ನಂಟು ಇರಲಿ ಅಂತ ನಾನು ಕೇಳ್ಕೊತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮಂಡ್ಯ ಜಿಲ್ಲೆಯಿಂದ ಅಷ್ಟು ದೂರದಿಂದ ನನ್ನನ್ನು ನೋಡಬೇಕು, ನಿಮ್ಮ ಅನಿಸಿಕೆಗಳನ್ನು ನನ್ನೊಂದಿಗೆ ಹಂಚ್ಕೊಳ್ಬೇಕು ಅಂತ ಇಷ್ಟು ಶ್ರಮ ವಹಿಸಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ. ಎಲ್ಲ ನನ್ನ ಅಂಬರೀಷ್ ಅವರ ಅಭಿಮಾನಿಗಳಿಗೆ ನನ್ನನ್ನು ಈ 5 ವರ್ಷಗಳ ಒಂದು ನನ್ನ ರಾಜಕೀಯ ಜೀವನ ಏನಿತ್ತು ಅದರ ಪ್ರಾರಂಭ ಆಗಿರೋದೇ ನಿಮ್ಮಗಳ ಒಂದು ಶಕ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿಯಿಂದ. ಇವತ್ತು ನೀವೆಲ್ಲ ಅದೇ ಪ್ರೀತಿಯಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀರಾ. ಮೊದಲನೇದಾಗಿ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ತುಂಬ ಹೃದಯದ ಒಂದು ನನ್ನ ಕೃತಜ್ಞತೆಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ.